ಕ್ಷೇತ್ರದ ಜನತೆಗೆ ಏನು ಹೇಳ್ತೀರಿ? ಯಾಕಂದರೆ ಸತತವಾಗಿ ನಿಮ್ಮನ್ನು ಗೆಲ್ಲಿಸ್ಕೊಂಡು ಬಂದು ಈ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತಂದರೆ ಹೌದು, ಅವರಿಗೆ ನಿಮ್ಮ ಮೇಲಿರುವಂತಹ ನಂಬಿಕೆ ಅಂತ ಹೇಳ್ಬೋದು, ಅಥವಾ ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಾಗಿರ್ಬೋದು. ಸೊ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಕ್ಷೇತ್ರದ ಜನತೆಗೆ ನಾನು ಹೇಳುವಂಥದ್ದು, ಇವತ್ತು ರಾಜಕಾರಣದಲ್ಲಿ ನಿಜವಾಗಿ ನಾವು ಕೆಲವು ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು. ಯಂಗರ್ ಜನ್ರೇಷನ್ಸ್ನಲ್ಲಿ ಇದರ ಕೊರತೆ ಕಾಣ್ತಾ ಇದೆ ನನಗೆ. ಇವತ್ತು ಹಿಂದೆ ಇರ್ತಕ್ಕಂಥ, ನಾನು ಹೇಳಬಾರ್ದು, ಅವರಿಗೆ ವಿದ್ಯೆ ಇರಲಿಲ್ಲ, ಅದ್ರ ಶ್ರದ್ಧೆ ಇತ್ತು. ಅವರಿಗೆ ವಿದ್ಯೆ ಇರಲಿಲ್ಲ, ಅದ್ರ ಶ್ರದ್ಧೆ ಇತ್ತು, ದೇಶಾಭಿಮಾನ ಇತ್ತು, ಕಾಯಕ ಯೋಗಿಯಾಗಿದ್ದರು, ತಮ್ಮ ಕೆಲಸದಲ್ಲಿ ತಾವು ತೊಡಗಿರ್ತಿದ್ರು, ಪ್ರಾಮಾಣಿಕವಾಗಿದ್ದರು. ಇವತ್ತು ಅದ್ರದ್ದು ಎಲ್ಲೂ ಕೊರತೆ ಕಾಣ್ತಾ ಇದೆ. ನಮ್ಮಲ್ಲಿ ವಿದ್ಯೆ ಇದೆ, ಅದ್ರ ಶ್ರದ್ಧೆ ಕಡಿಮೆ ಆಗಿದೆ. ನಮ್ಮಲ್ಲಿ ಶ್ರದ್ಧೆ ಕಡಿಮೆ ಆಗಿದೆ. ನಾವು ಬಹಳಷ್ಟು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಸೋಮಾರಿ ಆಗ್ತಾ ಇದ್ದೀವಿ. ಎಲ್ಲರೂ ಅಂತಲ್ಲ, ಬಹುಸಂಖ್ಯಾತ ಜನರು ಸೋಮಾರಿ ಆಗ್ತಾ ಇದ್ದೀವಿ, ವ್ಯಸನಕ್ಕೆ ಅಂಟ್ಕೊತಾ ಇದ್ದೀವಿ. ನಾವು ವ್ಯಸನಕ್ಕೆ ಅಂಟ್ಕೊತಾ ಇದ್ದೀವಿ. ಇದರದ್ದು ಯಾರು ತೊಗೊತಾರೆ ಲಾಭವನ್ನು ಅಂದರೆ ರಾಜಕಾರಣಿಗಳು ಹೆಚ್ಚು ತೊಗೊತಾರೆ. ಈ ವ್ಯಸನಗಳನ್ನು ಎಕ್ಸ್ಪ್ಲಾಯ್ಟ್ ಯಾವಾಗ ಮಾಡ್ತಾರೆ ಅಂದರೆ, ಇಲೆಕ್ಷನ್ ಇನ್ನೊಂದು ವರ್ಷ ಆಯ್ತು ಅಂದರೆ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಯೂತ್ನ, ಫೋಕನ್ನು ಅವ್ರಿಗೇನೋ ಒಂದು ರೀತಿಯಾದಂಥ ದುಡ್ಡು ಕೊಟ್ಟು ಅವರಿಗೆ ಮೋಜು ಮಸ್ತಿ ಮಾಡೋದಂತ ಹೇಳೋದಕ್ಕೆ ತಪ್ಪು ದಾರಿ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಇದು ನಿಲ್ಲಬೇಕು ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ಇವತ್ತು ಗಾಂಧಿಯವರು ಅಂಥವ್ರು ಯಾರಾದರೂ ಎಲ್ಲಾದರೂ ಆರಿಸಿ ಬರಲಿಕ್ಕೆ ಸಾಧ್ಯನಾ? ಎಷ್ಟು ಕಷ್ಟ. ನಾನಂತೀನಿ, ಒಬ್ಬ ಬಡವ, ಅವನ ಹತ್ರ ಇರ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಇವತ್ತು ರಾಜಕಾರಣ ಎದುರಿಸ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಯಾಕೆ? ಅವನ ಹತ್ರ ಹಣ ಇಲ್ಲ, ಅವನ ಹತ್ರ ಬೇರೆ ರೀತಿಯಾದಂಥ ಏನಂತೀರಿ ಅದಕ್ಕೆ, ಮ್ಯಾನಿಪ್ಯುಲೇಷನ್ಸ್ ಮಾಡಲಿಕ್ಕೆ ಅವನ ಹತ್ರ ವಿದ್ಯೆ ಇಲ್ಲ. ಸೊ ಅವನು ಎಂದೂ ರಾಜಕಾರಣದಲ್ಲಿ ಎಮರ್ಜ್ ಆಗೋದಿಲ್ಲ. ಸೊ ಇದು ಆಗಬೇಕಾದ್ರೆ ನೀವು ಪುನಃ ಆ ಸಿಸ್ಟಮ್ ಮುಂಚೆ ಏನಿತ್ತು ಅದು ಬರಬೇಕು. ಒಳ್ಳೆಯ ಜನರನ್ನ ಗುರುತಿಸುವಂಥ ಪ್ರಾಮಾಣಿಕತೆ ಜನರಲ್ಲಿ ಬಂದರೆ ರಾಜಕಾರಣ ತಿಳಿ ಆಗ್ತದೆ. ಅವಾಗ ನಮ್ಮಂತರೂ ಜಾಗೃತಿ ಇರ್ತೀವಿ, ನಾವೆಲ್ಲರೂ ಜಾಗೃತ ಆಗ್ತೀವಿ. ಇದಿಷ್ಟೇ ನನ್ನ ಮೆಸೇಜ್ ಅವರಿಗೆ, ಯುವಕರಿಗೆ. ನಿಮ್ಮ ಭವಿಷ್ಯ ಇದು ನಮ್ಮ ಭವಿಷ್ಯ ಅಲ್ಲ, ನಮ್ಮ ಭವಿಷ್ಯ ಅಲ್ಲ, ಅದು ನಿಮ್ಮ ಭವಿಷ್ಯ. ನೀವು ಇನ್ನೂ 30 ವರ್ಷ 40 ವರ್ಷ ಜೀವನವನ್ನು ಮಾಡಬೇಕು. ನೀವು 30 ವರ್ಷ 40 ವರ್ಷದ ಜೀವನ ಪರ್ಯಂತ ಇದೇ ರೀತಿಯಾಗಿ ಮುಂದೆ ಹೋದರೆ ಎಲ್ಲಿಗೆ ಹೋಗಿ ನಿಲ್ತೇವೆ ಅನ್ನೋದನ್ನು ಆಲೋಚನೆ ಮಾಡಿ. ಸೊ ಬದಲಾವಣೆ ತರುವಂಥದ್ದು ನಿಮ್ಮ ಕೈಯಲ್ಲಿದೆ. ಯಾರು ನಿಮಗೆ ತಪ್ಪು ದಾರಿಯನ್ನು ತೋರಿಸ್ತಾರೋ ಅದನ್ನು ಬಿಟ್ಟು ನೀವು ವಿವೇಚನೆಯನ್ನು ನಿಮ್ಮಲ್ಲಿ ವಿವೇಕವನ್ನು ಉಪಯೋಗ ಮಾಡಿಕೊಂಡು ನೀವು ಇವತ್ತು ನಿಜವಾದ ಒಬ್ಬ ಪ್ರಜೆವಾಗಿ, ಈ ದೇಶದ ಅಭಿಮಾನಿಯ ಪುತ್ರನಾಗಿ ನೀವು ಆ ಜವಾಬ್ದಾರಿ ಕೆಲಸ ಮಾಡಿದರೆ ಎಲ್ಲನೂ ಸರಿ ಹೋಗುತ್ತೆ ಅನ್ನುವಂಥ ಮೆಸೇಜ್ ನಮ್ಮ ಜನತೆಗೆ ಅಥವಾ ನಮ್ಮ ಯುವಕ ಮಿತ್ರರಿಗೆ. ಬಹುತೇಕ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. 50-50. ಆ 50ನೂ ಕೆಡಬಾರ್ದು ಅನ್ನೋ ನಾನು. ಆ 50ಯಲ್ಲಿ ಕೂಡ ಸರಿಪಡಿಸುವಂಥ ಕೆಲಸ ಆಗಬೇಕು. ತುಂಬ ಒಳ್ಳೆ ಮಾತು ಹೇಳಿದ್ರಿ ಸರ್, ಮೆಸೇಜ್ ಹೇಳಿದ್ರಿ. ಯಾಕಂತಂದರೆ ಮುಂಚೆ ಎಲ್ಲ ಯುವಕರಿದ್ದಾಗಲೇ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡು ಬರ್ತಾಯಿದ್ರು, ಅಥವಾ ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರುವಂತಹ ವಲಯನೇ ಬೇರೆ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಇವತ್ತಿನ ಯುವಕರು ಇರ್ತಾರೆ. ಎಷ್ಟೋ ಜನ ವೋಟ್ ಕೂಡ ಹಾಕೋದಿಲ್ಲ, ಇಂಥ ಒಂದು ಪರಿಸ್ಥಿತಿ ಇದೆ. ಬಟ್ ಅದರಿಂದ ಒಂದಷ್ಟು ಬದಲಾವಣೆಗಳು ನಿಮ್ಮಂಥ ನಾಯಕರಿಂದ ಆಗಬೇಕು, ಅದು ಆಗ್ತಾ ಇದೆ ಕೂಡ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಕೇಳ್ಪಟ್ವಿ, ನಿಮ್ಮ ಕ್ಷೇತ್ರದ ಜನತೆಗೆ ಮೈಸೂರು ಸ್ಯಾಂಡಲ್ ಸೋಪನ್ನು ಫ್ರೀಯಾಗಿ ಕೊಡ್ತೀವಿ ಅನ್ನೋದೇನೋ ಬಂತು, ಹೌದಾ? ಮೈಸೂರು ಸ್ಯಾಂಡಲ್ ಇಲ್ಲ, ಮೈಸೂರು ಸ್ಯಾಂಡಲ್ ಕಂಪನಿಯಿಂದ ಕೊಡ್ತಾ ಇಲ್ಲ. ಇದು ನನಗೆ ಕೊಟ್ಟಂಥ ಕೊಡುಗೆ, ಜನರು ಕೊಟ್ಟಂಥ ಕೊಡುಗೆಯಿಂದನೇ ಇವತ್ತು ನಾನು ಮೈಸೂರು ಸ್ಯಾಂಡಲ್ ಸೋಪಿನ ಒಬ್ಬ ಚೇರ್ಮನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸುಮಾರು ನಾನು ಇವತ್ತು 1 ವರ್ಷ 3 ತಿಂಗಳಾಯಿತು ಮೈಸೂರು ಸ್ಯಾಂಡಲ್ನ ಅಧ್ಯಕ್ಷನಾಗಿ. 3 ತಿಂಗಳು. ನಮ್ಮ ಒಂದು ಸಂಸ್ಥೆ ಇದೆ, ದೇವಿಕಾ ಫೌಂಡೇಶನ್ ಅಂತ. ಅದನ್ನು ನನ್ನ ಮಗಳು ನಡೆಸ್ಕೊಂಡು ಹೋಗ್ತಾಳೆ. ಸೊ ಅದು ನಾವು ಜನರಿಗೆ ನಾವು ಋಣಿಯಾಗಿದ್ದೇವೆ, ನಿಮ್ಮದಿಂದ ನಮಗೆ ಒಂದು ಅವಕಾಶ ಸಿಕ್ತು ಅನ್ನೋದಕ್ಕೋಸ್ಕರ, ಆ ನೆನಪಿನಗೋಸ್ಕರ ಏನಪ್ಪ ಅಂದರೆ ಮೈಸೂರು ಸ್ಯಾಂಡಲನ್ನು ಪರಿಮಳವನ್ನು ಹಬ್ಬಿಸುವಂಥ ಕೆಲಸ, ಹರಡಿಸುವಂಥ ಕೆಲಸ ನಮ್ಮ ತಾಲೂಕದಿಂದ ಪ್ರಾರಂಭ ಆಗಲಿ, ನಮ್ಮ ತಾಲೂಕು ಕ್ಷೇತ್ರದಿಂದ ಪ್ರಾರಂಭ ಆಗಲಿ ಅಂತ ಉದ್ದೇಶ, ಮತ್ತೇನೂ ಇಲ್ಲ ಇದರಲ್ಲಿ. ಹೀಗಾಗಿ ಅದನ್ನು ಉಚಿತವಾಗಿ ನಮ್ಮ ದೇವಿಕಾ ಫೌಂಡೇಶನ್ನಿಂದ ಕೊಡುವಂಥದ್ದಕ್ಕೆ ಆಲೋಚನೆ ಮಾಡಿದ್ದೇವೆ.
ಸೊ ಈಗ ಸ್ವೀಟ್ ಕೊಡ್ತಾರೆ ಅಥವಾ ಏನಾದರೂ ಕೊಡ್ತಾರೆ, ಅದ್ರ ಬದಲಾಗಿ ನೀವು ಸ್ವಚ್ಛಾಗಿರಿ. ಸೊ ಒಮ್ಮೆ ನಾವು ಮೈಸೂರು ಸ್ಯಾಂಡಲ್ ಸೋಪ್ ಕೊಟ್ಟಿವಿ, ಅದು ಅವ್ರಿಗೆ ಇಚ್ಛೆ ಬಂತು ಅಂದರೆ, ನನಗೆ 100ಕ್ಕೆ 10 ಜನ ಆದರೂ ನಮ್ಮ ಮೈಸೂರು ಸ್ಯಾಂಡಲನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಆದರೆ ಅಲ್ಟಿಮೇಟ್ಲಿ ನಮ್ಮ ಸಂಸ್ಥೆ ಬೆನಿಫಿಟ್ ಆಗ್ತದೆ. ಸೊ ದಿಸ್ ಈಸ್ ಮೈ ಇದು ಅಷ್ಟೇ ಅಲ್ಲ, ನಮ್ಮ ಬೇರೆ ಶಾಸಕರಿಗೂ ಮಿತ್ರರಿಗೆ, ಪಾರ್ಲಿಮೆಂಟ್ ಮಿತ್ರರಿಗೂ ಎಲ್ಲರಿಗೂ ಕೂಡ ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡಬೇಕು ಅಂತ ಮಾಡಿದ್ದೇನೆ. ಅಲ್ಲ, ಇದನ್ನ ಅದನ್ನೇ ನಾನು ಕೇಳೋಣ ಅನ್ಕೊಂಡೆ. ಬಹುಶಃ ನಿಮ್ಮ ಥರ ಒಂದು ನಿರ್ಧಾರನ ಎಲ್ಲ ಶಾಸಕರು ಎಲ್ಲ ಭಾಗದವರು ತಗೊಂಡ್ರೆ ಮಾಡ್ತಾರೆ, ಮಾಡೋದಿಲ್ಲ ಅಂತಿಲ್ಲ, ಇಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವರು ಸ್ಕೂಲ್ ಬ್ಯಾಗ್ಸ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಕೆಲವ್ರು ಏನು ಮಾಡ್ತಾರೆ, ಓಟಿಗೋಸ್ಕರ ಬರೀ PUC ಅಥವಾ SSLC ಆದ ಹುಡುಗರಿಗೆ ಕೊಡ್ತಾರೆ. ಆದರೆ ಕೆಲವ್ರು ಇನ್ನೂ ಇದ್ದಾರೆ, ಕಿಂಡರ್ ಕೊಡ್ತಾರೆ. ಕಿಂಡರ್ ಸ್ಕೂಲಿಂದ ಎಲ್ಲಿವರೆಗೂ ಹೈಸ್ಕೂಲ್ವರೆಗೂ ಮಾತ್ರ ಕೊಡ್ತಾರೆ. ಅಂದರೆ ಅಪ್ ಟು 7th ಓದೋ ಹುಡುಗರಿಗೆ ಕೊಡ್ತಾರೆ. 7th ಮತ್ತು ಮೇಲಿನವ್ರು ಕೊಡೋದಿಲ್ಲ. ಯಾಕಂದರೆ ಏನಪ್ಪ ನಾವು ಓಟಿಗೋಸ್ಕರ ಕೊಟ್ಟೆ ಅಂತ ಅನ್ನುವಂಥ ಜನರು ಇದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ಈ ವರ್ಗಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರು ಓಟ್ಗೋಸ್ಕರ ಮಾಡೋದಿಲ್ಲ, ಇದು ಸೇವೆ ಅಂತ ಮಾಡೋರು ಇವತ್ತು ಶಾಸಕರಿದ್ದಾರೆ. ಆ್ಯಂಡ್ ಅಂಥವರು ನಿಜವಾಗಿಯೂ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮದು ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ. ಅವರಿಂದ ನಾವು ಸುದ ಬೇಕಾದಷ್ಟು ಕಲಿಬೋದಾಗಿದೆ, ಇಲ್ಲ ಅಂತ ಅನ್ನೋದಿಲ್ಲ. ದೇರ್ ಆರ್ ವೆರಿ ಆನೆಸ್ಟ್ ಆ್ಯಂಡ್ ಭಾಳ ಕ್ಲೀನ್ ಇರ್ತಕ್ಕಂಥವ್ರು, ಆನೆಸ್ಟ್ ಇರ್ತಕ್ಕಂಥವ್ರು, ಪ್ರೋಗ್ರೆಸಿವ್ ಥಿಂಕಿಂಗ್ ಇರ್ತಕ್ಕಂಥ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ ಈಗ, ಇಲ್ಲ ಅಂತಿಲ್ಲ. ಓಕೆ, ಎಸ್ ಸರ್. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಇರೋದ್ರಿಂದ KSDL ಬ್ರ್ಯಾಂಡ್ ಅಂಬಾಸಿಡರ್ ನೀವೇ ಅಂತ ಹೇಳ್ಬೋದು, ಅಥವಾ ಯಾರೆಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡು ಮುಖ್ಯವಾಹಿನಿಯಲ್ಲಿರೋರು ನೀವಾಗಿರಬಹುದು, MD ಸರ್ ಆಗಿರಬಹುದು, ಅಥವಾ ಹೀಗೆ. ಬಟ್ ನೀವು ನಿಮ್ಮ ಬಾಯಿಂದನೇ ಬರಲಿ, ಯಾಕೆ KSDL ಪ್ರಾಡಕ್ಟ್ಸ್ನ ಜನ ಖರೀದಿ ಮಾಡಬೇಕು, ಇನ್ನೂ ಯಾರೆಲ್ಲ ಖರೀದಿ ಮಾಡಿರೋದಿಲ್ಲ ಅಥವಾ ಯಾರು ಉಪಯೋಗಿಸ್ತಾ ಇರೋದಿಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ ಕಾರ್ಯಕ್ರಮದ ಅಂತಿಮದಲ್ಲಿ? ಅಂತಿಮವಾಗಿ ಇದು ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಪ್ರಾರಂಭ ಆದಂಥದ್ದು. ಆಮೇಲೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಆಯಿತು. ಮಹಾರಾಜರ ಕಾಲದಿಂದ ಸುಮಾರು 110 ವರ್ಷದ ಇದಕ್ಕೆ ಭವಿಷ್ಯ ಇದೆ. ಇದು ಶ್ರೀಗಂಧದ ನಾಡು ಅಂತ ನಾವು ಹೇಳ್ತೀವಿ. ಕರ್ನಾಟಕ ಶ್ರೀಗಂಧದ ನಾಡು ಅಂತ ಹೇಳ್ತೀವಿ. ಸೊ ನಾವೇ ಶ್ರೀಗಂಧದಕ್ಕೆ ಹೆಚ್ಚು ಒತ್ತನ್ನು ಕೊಡದೇ ಇದ್ದರೆ, ಆಮೇಲೆ ಶ್ರೀಗಂಧ ಅಂದರೆ ಯಾವ ಶ್ರೀಗಂಧ, ಲೆಗಸಿ ಕ್ರಿಯೇಟ್ ಆದಂಥದ್ದು. ಮೈಸೂರು ಮಹಾರಾಜರು ಜನಕ್ಕೆ ಮುಟ್ಲಿ, ಸಾಮಾನ್ಯ ಜನಕ್ಕೂ ಕೂಡ ಮುಟ್ಲಿ ಅಂತೇಳಿ ಇದು ಸೋಪನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದವರು. 110 ವರ್ಷದ ಇತಿಹಾಸ ಇದೆ ಇದಕ್ಕೆ. ಸೊ ಇದನ್ನು ನಾವು ಬಳಕೆ ಮಾಡ್ಕೊಳ್ಳದೇ ಇದ್ದರೆ, ನಾವು ತೋರಿಸುವಂಥ ಗೌರವವೇನು ಕರ್ನಾಟಕ ಜನತೆಗೆ ಅಥವಾ ಕರ್ನಾಟಕದ ಒಂದು ಸರ್ಕಾರಿ ಸಂಸ್ಥೆಗೆ, ಇದನ್ನು ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಹೇಳಿದ್ನಲ್ಲ, ಇದು ಭಾಳ ಶುದ್ಧವಾಗಿರ್ತಕ್ಕಂಥ, ನಾವು ಏನೇ ಪದಾರ್ಥಗಳನ್ನು ಮಾಡಿದ್ರು ಶುದ್ಧವಾಗಿರ್ತಕ್ಕಂಥ ತೈಲಗಳಿಂದ ಮತ್ತು ಪದಾರ್ಥಗಳಿಂದ ನಾವು ಮಾಡ್ತೀವಿ. ಸೊ ನಾವು ಅಡಲ್ಟ್ರೇಟ್ ಮಾಡೋದಿಲ್ಲ, ಕಮರ್ಷಿಯಲ್ ದೃಷ್ಟಿಯಿಂದ ಹೆಚ್ಚು ಮಾಡೋದಿಲ್ಲ. ಸೊ ಹೀಗಿದ್ದಾಗ ಇದು ನಿಮ್ಮ ತ್ವಚಕ್ಕೂ ಕೂಡ ಒಳ್ಳೆಯದು, ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತೆ. ಆ್ಯಂಟಿಬ್ಯಾಕ್ಟೀರಿಯಲ್, ಶ್ರೀಗಂಧದ ಎಣ್ಣೆ ಏನಿದೆ ಆ್ಯಂಟಿಬ್ಯಾಕ್ಟೀರಿಯಲ್ ಅದರಲ್ಲಿ ಇರ್ತಕ್ಕಂಥ ಗುಣ ಇದೆ. ಸೊ ನಿಮಗೆ ಈ ನಮ್ಮ ಸ್ಕಿನ್ ಮೇಲೆ ಇರ್ತಕ್ಕಂಥ ಏನಾದರೂ ಡಿಸೀಸ್ ಇದ್ದರೆ, ಕಾಯಿಲೆಗಳಿದ್ದರೆ ಅದು ವಾಸಿ ಆಗ್ತದೆ. ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತೆ. ಏನು ಅದರ ಜೊತೆಯಾಗಿ ನೀವು ಮೈಸೂರು ಸ್ಯಾಂಡಲ್ ಉಪಯೋಗ ಮಾಡಿಕೊಂಡು ಹೊರಗೆ ಹೋದ್ರಿ ಅಂದರೆ ಪರಿಮಳ ಏನಿದೆ, ಇದು ಶ್ರೀಗಂಧದ ಪರಿಮಳ, ಏನಪ್ಪ ಮೈಸೂರು ಸ್ಯಾಂಡಲ್ ಹಚ್ಕೊಂಡಿದ್ಯಾ ನೀನು ಅಂತ ಎಲ್ಲರೂ ಕೇಳ್ತಾರೆ, ನಿಮ್ಮ ಕಡೆ ಹೊಳ್ಳಿ ನೋಡ್ತಾರೆ, ಆಕರ್ಷಣೆ ಆಗ್ತೀರಿ. ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಪೀಪಲ್. ಸೊ ನಿಮ್ಮ ಪರ್ಸ್ನಾಲಿಟಿನೇ ಇವತ್ತು ಬದಲಾವಣೆ ಆಗ್ತದೆ. ಮೈಸೂರು ಸ್ಯಾಂಡಲ್ ಬಳಕೆಯಿಂದ ನಿಮ್ಮ ಪರ್ಸ್ನಾಲಿಟಿನೇ ಬದಲಾವಣೆ ಆಗ್ತದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲರೂ ಮೈಸೂರು ಸ್ಯಾಂಡಲ್ ಕಡೆ ಹೆಚ್ಚು ಒತ್ತು ಕೊಡಿ, ಮೈಸೂರು ಸ್ಯಾಂಡಲ್ ಪದಾರ್ಥಗಳನ್ನು ಹೆಚ್ಚು ಉಪಯೋಗ ಮಾಡಿಕೊಳ್ಳಿ. ಶ್ರೀಗಂಧದ ನಾಡು ಕರ್ನಾಟಕ ಏನಿದೆ, ಈ ಹೆಸರನ್ನು ಅಜರಾಮರವಾಗಿ ಉಳಿಸಲಿಕ್ಕೆ ಈ ಸೋಪ್ ಫ್ಯಾಕ್ಟ್ರಿನೂ ಉಳಿಬೇಕು, ಆಮೇಲೆ ನಿಮ್ಮ ಆರೋಗ್ಯನೂ ಉಳಿಬೇಕು ಅಂತ ದೃಷ್ಟಿಯಿಂದ ಮೈಸೂರು ಸ್ಯಾಂಡಲನ್ನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ.
ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಯಾಕೆ ಉಪಯೋಗಿಸ್ಬೇಕು ಅಂತ ಹೇಳೋದಿದೆಯಲ್ಲ, ಅದು ರೀಚ್ ಆಗೋ ರೀತಿಯಾಗಿ ಅತ್ಯದ್ಭುತವಾಗಿ ಹೇಳಿದ್ರಿ. ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ, ಶೇರ್ ಮಾಡಿದ್ದೀರಿ. ಸೊ KSDL ಇದೇ ರೀತಿಯಾಗಿ ಇನ್ನೂ ಸಾವಿರಾರು ಕೋಟಿ ಟರ್ನ್ ಓವರ್ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸಾರಥ್ಯದಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ನಾವು ಆಶಿಸ್ತೀವಿ. ಆದಷ್ಟು ಬೇಗ ನಿಮಗೆ ಮಂತ್ರಿ ಸ್ಥಾನ ಕೂಡ ಸಿಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, KSDL ಸಂಸ್ಥೆ ಒಂದು ಪ್ರಾಡಕ್ಟ್ ಅಲ್ಲ, 50ಕ್ಕಿಂತ ಹೆಚ್ಚು ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದೆ. ದೇಶ ವಿದೇಶದಲ್ಲಿ ಗಂಧದ ಪರಿಮಳ ಬೀರ್ತಾ ಇದೆ. ಜೊತೆಗೆ ಇದರ ಸವಾಲುಗಳಾಗಿರಬಹುದು, ಮುಂದಿನ ಯೋಜನೆಗಳಾಗಿರಬಹುದು, ಅನೇಕ ವಿಚಾರಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ CS ನಾಡಗೌಡ ಸರ್ ತಿಳಿಸಿದ್ದಾರೆ. ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ, ನೀವೆಲ್ಲರೂ ತಪ್ಪದೆ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳನ್ನು ಬಳಸಿ ಅಂತ ಕೂಡ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.